ಎಲ್ರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಶುಭಾಶಯಗಳು. ವೈಕುಂಠ ಏಕಾದಶಿ ಅಂದ್ರೇನು, ಅದರ ಮಹತ್ವವೇನು, ಪೌರಾಣಿಕ ಹಿನ್ನೆಲೆ ಏನು, ನನಗೆ ಗೊತ್ತಿರೋಂಥ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಇದೊಂದು ಪುಟ್ಟ ವ್ಲಾಗ್. ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿಯು ಭಗವಾನ್ ಶ್ರೀ ವಿಷ್ಣುವಿಗೆ ಸಂಬಂಧಿಸಿದ ಪ್ರಮುಖವಾದ ಹಬ್ಬಗಳಲ್ಲಿ ಒಂದಾಗಿದೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೇ ದಿನವನ್ನು ವೈಕುಂಠ ಏಕಾದಶಿಯನ್ನಾಗಿ ನಾವು ಆಚರಣೆ ಮಾಡ್ತೀವಿ. ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪವಡಿಸುವ ಶ್ರೀ ವಿಷ್ಣುವಿನ ವಾಸಸ್ಥಾನ. ವರ್ಷಪೂರ್ತಿ ಈ ದ್ವಾರವನ್ನು ಮುಚ್ಚಲಾಗಿರ್ತದೆ. ಧನುರ್ಮಾಸದಲ್ಲಿ ಬರುವ ಪುಷ್ಯ ಮಾಸದ ಶುಕ್ಲ ಪಕ್ಷದ 11ನೇ ದಿನ ನಾವೇನು ಆಚರಿಸ್ತೀವಿ ವೈಕುಂಠ ಏಕಾದಶಿ, ಅಂದು ಒಂದು ದಿನ ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲ್ಪಡುವ ಈ ದ್ವಾರದಿಂದ ನಾವು ಭಗವಾನ್ ಶ್ರೀ ವಿಷ್ಣುವಿನ ದರ್ಶನವನ್ನು ಪಡೆದರೆ ನಮ್ಮ ಪಾಪಕರ್ಮಗಳು ನಿವಾರಣೆಯಾಗಿ ನಮಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅನ್ನೋದೊಂದು ನಂಬಿಕೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಅಮೃತ ಉಕ್ಕಿ ಬಂದಂಥ ಅಮೃತವನ್ನು ಎಲ್ಲ ದೇವತೆಗಳಿಗೂ ಹಂಚಲ್ಪಟ್ಟಿರುವಂತಹ ದಿನ ಇದಾಗಿದೆ ಅಂತಲೇ ಹೇಳಬಹುದು. ಹಾಗೆ ವೈಕುಂಠ ಏಕಾದಶಿ ದಿನದಂದು ಯಾರು ಮರಣ ಹೊಂದಿದರೆ ಅವರು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ನಂಬಿಕೆ ಇದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಶರಶೈಯಲ್ಲಿ ಮಲಗಿದ್ದ ಭೀಷ್ಮರು ಕೂಡ ಇಂತಹದ್ದೇ ದಿನಕ್ಕಾಗಿ ಕಾದಿದ್ದರು ಎಂದು ಕೂಡ ಉಲ್ಲೇಖಗಳಿವೆ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ವಿರುದ್ಧವಾಗಿ ಇಬ್ಬರು ರಾಕ್ಷಸರಿಗಾಗಿ ಈ ವೈಕುಂಠ ದ್ವಾರವನ್ನು ತೆರೆಯಲಾಯಿತು ಅಂತ ಕೂಡ ಹೇಳ್ತಾರೆ. ಯಾರು ತಮ್ಮ ಕಥೆಯನ್ನು ಕೇಳ್ತಾರೋ, ವೈಕುಂಠ ದ್ವಾರದಿಂದ ಶ್ರೀ ವಿಷ್ಣು ಹೊರಬರುವುದನ್ನು ಯಾರು ನೋಡ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲೆಂದು ವರವನ್ನು ನೀಡ್ತಾನೆ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಆದ ಕಾರಣದಿಂದ ನಾವು ವಿಷ್ಣುವಿನ ಯಾವುದೇ ದೇವಾಲಯಕ್ಕೆ ಹೋಗಿ ಉತ್ತರ ದಿಕ್ಕಿನಲ್ಲಿ ತೆರೆದಂತಹ ಬಾಗಿಲ ಪ್ರವೇಶ ಮಾಡುವುದನ್ನು ವೈಕುಂಠ ದ್ವಾರ ಪ್ರವೇಶ ಅಂತ ಕೂಡ ಕರೆಯುತ್ತಾರೆ. ಭಗವಾನ್ ಶ್ರೀ ವಿಷ್ಣುವು ಮುಕ್ಕೋಟಿ ದೇವತೆಗಳೊಂದಿಗೆ ಗರುಡ ವಾಹನದಲ್ಲಿ ಭೂಲೋಕಕ್ಕಿಳಿದು ಬಂದು ಭಕ್ತರಿಗೆ ದರ್ಶನವನ್ನು ಕರುಣಿಸ್ತಾನೆ ಎಂದು ಕೂಡ ನಂಬಲಾಗಿದೆ. ಹಾಗಾಗಿಯೇ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲ್ಪಡ್ತಾರೆ. ಈ ಶುಭ ದಿನದಲ್ಲಿ ಯಾವುದೇ ಒಂದು ವಿಷ್ಣುವಿನ ಆಲಯಕ್ಕೆ ಹೋಗಿ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಭಗವಾನ್ ಶ್ರೀ ವಿಷ್ಣುವಿನ ದರ್ಶನ ಪಡೆಯೋದ್ರಿಂದ ನಾವು ಮಾಡಿರುವಂಥ ಪಾಪಕರ್ಮಗಳಿಂದ ನಮಗೆ ಮುಕ್ತಿ ದೊರಕಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇನ್ಯಾಕೆ ತಡ ಮಾಡ್ತೀರಾ? ನಿಮ್ಮ ಹತ್ತಿರದ ವಿಷ್ಣು ಆಲಯಕ್ಕೆ ಹೋಗಿ ವೈಕುಂಠ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವಿನ ದರ್ಶನ ಪಡೆದು ನಾವು ಮಾಡಿರುವಂಥ ಪಾಪಕರ್ಮಗಳಿಂದ ಮುಕ್ತರಾಗೋಣ ಅಂತ ಹೇಳ್ತಾ ಇದೊಂದು ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.